ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಜೀವಿ ಬೇಡದಿರೆ ದೈವವನ್ನು ಕೇಳುವರಾರು, ದೈವಗುಟ್ಟಿರಿಸದಿರೆ ಜೀವಿ ಅರಸುವುದೇಂ, ಜೀವ ದೈವಂಗಳ ಪರಸ್ಪರಾನ್ವೇಷಣೆಯೇ ಲಾವಣ್ಯ ಸೃಷ್ಟಿಯಲ್ಲಿ ಮಂಕುತಿಮ್ಮ. 488ನೇ ಕಗ್ಗ ಇದು. ಜೀವಿ ಬೇಡದಿರೆ ದೈವವನ್ನು ಕೇಳುವರಾರು. ಯಾರೋ ಒಬ್ಬರು ದೈವದ ಹತ್ರ ಹೋಗಿ ನನಗಿದ್ಕೊಡು, ನಂಗೆ ಮನಃಶಾಂತಿ ಕೊಡು, ನನ್ನ ಭವಿಷ್ಯದಲ್ಲಿ ಏನಿದೆ ಹೇಳು, ನನ್ನ ಭವಿಷ್ಯ ಚೆನ್ನಾಗಿ ಮಾಡು, ನನ್ನ ಮಕ್ಕಳಿಗೆ ಈ ಥರದ್ದು ಏನೋ ಒಂದು ಬೇಡಿಕೆಗಳನ್ನು ಇಡದೆ ಹೋದರೆ, ಯಾರು ಕೇಳದೆ ಹೋದರೆ ದೈವ ಇದ್ದೇನೂ ಉಪಯೋಗ, ದೈವದ ಪ್ರಯೋಜನವೇನೋ? ಎಟ್ ದ ಸೇಮ್ ಟೈಮ್ ನಮಗೆ ಮುಂದಾಗೋದೆಲ್ಲ ಗೊತ್ತಿದ್ಬಿಟ್ಟಿದ್ರೆ, ಏನೇನು ನಡೆಯುತ್ತೆ ಎಲ್ಲ ತಿಳಿದ್ಬಿಟ್ಟಿದ್ರೆ, ಎಲ್ಲ ಓಪನ್ ಜಗತ್ತಾಗ್ಬಿಟ್ಟಿದ್ದಿದ್ರೆ ನಾವು ಯಾತಕ್ಕೆ ದೈವದ ಹತ್ರ ಹೋಗ್ತೀವಿ? ಅದಕ್ಕಾಗೆ ದೈವ ಗುಟ್ಟಿರಿಸಿದೆ. ಏನೋ ನಮಗೆ ಮುಂದಿಂದ ಏನು ಅಂತ ಕಾಣಿಸೋದಿಲ್ಲ. ನಿಶಿ ಮುಂದೆ ನಿಶಿ ಹಿಂದೆ ಅಂತ DVJ ಅವರೇ ಬರೀತಾರೆ. ಎಲ್ಲ ಕಡೆ ಕತ್ತಲು ಮಬ್ಬು. ಆ ಥರದ್ದೊಂದು ಗುಟ್ಟಿರಿಸದೆ ಹೋಗಿದ್ದಿದ್ರೆ ನಾವು ದೇವ್ರ ಹತ್ರ ಹೋಗ್ತಾನೆ ಇರಲಿಲ್ಲ. ಸೊ ಇದೊಂಥರ ಮ್ಯೂಚುವಲ್ ಡಿಪೆಂಡೆನ್ಸಿ, ಜೀವ ದೈವಂಗಳ ಪರಸ್ಪರ ಅನ್ವೇಷಣೆ, ಎರಡೂ ಒಂದನ್ನೊಂದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋದೇನೆ ಲಾವಣ್ಯ ಸೃಷ್ಟಿಯಲ್ಲಿ ಮಂಕುತಿಮ್ಮ. ಈ ಸೃಷ್ಟಿಯಲ್ಲಿ ಲಾವಣ್ಯವನ್ನು ತರಿಸೋದು, ಅಂದವನ್ನು, ಸೌಂದರ್ಯವನ್ನು ಹೆಚ್ಚಿಸೋದೇ ಈ ಇಂಟರ್ ಡಿಪೆಂಡೆನ್ಸಿ. ನಮಗೆ ದೈವದ ಮೇಲೆ ನಮಗೆ ದೈವದ ಅಗತ್ಯ ಇದೆ, ದೈವಕ್ಕೆ ನಮ್ಮ ಅಗತ್ಯ ಇದೆ. ಹಾಗಿದ್ದಾಗಲೇ ಸರಿ ಹೋಗೋದು. ಬಹುಶಃ ಜೀವ ದೈವಂಗಳ ಇಂಟರ್ ಡಿಪೆಂಡೆನ್ಸಿನ ಹೇಳ್ತಾ ಇಡೀ ಜಗತ್ತು, ಇಡೀ ಸೃಷ್ಟಿ ಹೇಗಾಗಿದೆ ಅದರ ಕಥೆಯನ್ನು ಹೇಳ್ತಾ ಹೋಗ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ನಾವು ನೋಡಿ, ಎಕಲಾಜಿಕಲಿ ಆಗಬಹುದು ಅಥವಾ ಸೋಷಿಯಲಿ ಆಗಬಹುದು, ಮನುಷ್ಯ ಯಾವಾಗಲೂ ಡಿಪೆಂಡಬಲ್, ಇಂಟರ್ ಡಿಪೆಂಡೆಂಟು. ಯಾವುದೋ ಈಗ ಪ್ರಾಣಿಶಾಸ್ತ್ರಜ್ಞರು ಹೇಳ್ತಾರೆ ಅಥವಾ ಎಕಾಲಜಿಸ್ಟ್ಸ್ ಹೇಳ್ತಾರೆ, ಆಮೆಗಳು ಎಕ್ಸ್ಟಿಂಕ್ಟ್ ಆಗೋದ್ರೆ ಭೂಮಿಯಲ್ಲಿ ಎಲ್ಲೆಲ್ಲೆಲ್ಲ ಆಮೆಗಳ ಡೆನ್ಸಿಟಿ ಇದೆ ಅದರ ಸುತ್ತಮುತ್ತ ಹಲವು 100 ಕಿಲೋಮೀಟರ್ ಗಟ್ಟಲೆ ಅಲ್ಲಿವರೆಗೆ ಎಲ್ಲ ಲೈಫು ಮುಗಿದೋಗ್ಬಿಡುತ್ತೆ ಅಂತ. ಅದರ ಎಕ್ಸ್ಪ್ಲನೇಷನ್ ನನಗೆ ಗೊತ್ತಿಲ್ಲ. ಬಹುಶಃ ಆಮೆ ಚಿಪ್ಪು ವಾತಾವರಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ಳುತ್ತೆ. ಯಾವಾಗ ಆಮೆಗಳು ಎಕ್ಸ್ಟಿಂಕ್ಟ್ ಆಗಿಬಿಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ವಾತಾವರಣದಲ್ಲಿ ವಿಷವಾಗುವ ಮಟ್ಟಿಗೆ ಏರ್ಬಿಡುತ್ತೆ. ಈ ಥರದ್ದೇನೋ ಒಂದು ಎಕ್ಸ್ಪ್ಲನೇಷನ್ ಇದೆ. ಹನಿ ಬೀಗಳು, ಜೇನುಹುಳಗಳು ಎಕ್ಸ್ಟಿಂಕ್ಟ್ ಆಗೋದ್ರೆ ಅಲ್ಲಿಂದ ಮನುಷ್ಯನ ಅವಸಾನ ಹೆಚ್ಚು ವರ್ಷಗಳ ತನಕ ತಳ್ಳೋದಿಲ್ಲ, ಬೇಗ ಎಲ್ಲದೂ ಮುಗಿದೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದೊಂದು ಫುಡ್ ಚೈನ್, ಎಕಲಾಜಿಕಲ್ ಚೈನ್, ಒಂದಕ್ಕೊಂದಕ್ಕೊಂದಕ್ಕೊಂದಕ್ಕೆ ಲಿಂಕ್ ಆಗಿರುತ್ತೆ. ಸೊ ನಾವೆಲ್ಲ ಈ ಜಗತ್ತು ಫಾರ್ಮ್ ಆಗಿರೋದೇ ಆ ಇಂಟರ್ ಡಿಪೆಂಡೆನ್ಸಿಯಿಂದ. ನಾನು ಏನನ್ನೋ ಕೊಡ್ತೀನಿ, ನಾನು ಕೊಡೋ ಕಾರ್ಬನ್ ಡೈಆಕ್ಸೈಡ್ನ ಗಿಡಗಳು ತೊಗೊಳುತ್ತೆ, ಗಿಡ ಕೊಡೋ ಆಕ್ಸಿಜನ್ನ ನಾನು ತೊಗೊಳ್ತೀನಿ. ಈ ಥರದ್ದು ಪರಸ್ಪರ ಅನ್ವೇಷಣೆಯಲ್ಲಿ ಬದುಕು ಸಾಗ್ತಾ ಇದೆ. ಇದು ಎಕಲಾಜಿಕಲ್ ರೀಸನ್ ಆದರೆ, ಸೋಷಿಯಲಿನೂ ಹಾಗೇ. ನಾವು ಸಮಾಜ ಜೀವಿಗಳು, ಮನುಷ್ಯರು. ನಮಗೆ ಇನ್ನೊಬ್ಬರ ಅಗತ್ಯ ಇದೆ, ಇನ್ನೊಬ್ಬರಿಗೆ ಮತ್ತೊಬ್ಬರ ಅಗತ್ಯ ಇದೆ, ಅವರಿಗೆ ತಿರ್ಗಾ ನಮ್ಮ ಅಗತ್ಯ ಇದೆ. ನಾವೆಲ್ಲ ಕೊಡುಕೊಳ್ಳುವಿಕೆಯಲ್ಲೇ ಬೆಳೀತಾ ಇರುವಂತಹ, ಎವಾಲ್ವ್ ಆಗ್ತಾ ಇರುವಂತಹ ಒಂದು ರೇಸ್ ಮನುಷ್ಯರು. ಸೊ ಸೋಷಿಯಲಿ ಇರಬಹುದು, ಎಕಲಾಜಿಕಲಿ ಇರಬಹುದು, ತುಂಬ ಸಂಕೀರ್ಣವಾದ, ಜಟಿಲವಾದ ಪರಸ್ಪರಾನ್ವೇಷಣೆಯ ಮಾರ್ಗದಲ್ಲೇ ನಾವು ಬದುಕಿರೋದು ಮನುಷ್ಯರಾದವರು. ಈ ಜಗತ್ತಿನದಿರಬಹುದು, ನಮ್ಮ ಸಮಾಜದ ಆದರೂ ಆಗಿರಬಹುದು. ಈ ಇಂಟರ್ ಡಿಪೆಂಡೆನ್ಸ್ ಇದೆಯಲ್ಲ, ನಮಗೆ ಇನ್ನೊಬ್ಬರು ಬೇಕು, ಇನ್ನೊಬ್ಬರಿಗೆ ನಾವು ಬೇಕು. ನಮಗೆ ಬೇರೆ ಪ್ರಾಣಿಗಳು, ಸಸ್ಯಗಳು ಬೇಕು, ಅವುಗಳಿಗೆ ನಾವು ಬೇಕು. ಇದೇ ಸೃಷ್ಟಿಯಲ್ಲಿ ಲಾವಣ್ಯವನ್ನು ತರುವಂಥದ್ದು. ನಾವು ಅದನ್ನು ಮರೆತು ನಾನೇ ಹೆಚ್ಚು, ನಾನೇ ಗ್ರೇಟ್ ಅಂತ ಅಂದ್ಕೊಂಡು ಯಾವಾಗ ಉಳಿದವನ್ನು ಕಡಿಮೆಯಾಗಿ ಕಾಣಕ್ಕೆ ಹೋಗ್ತೀವಿ, ಯಾವಾಗ ಬೇರೆಯವನ್ನು ನಶಿಸಿ ಹೋಗೋದಕ್ಕೆ ಬಿಡ್ತೀವಿ, ಲಾವಣ್ಯ ನಶಿಸಿ ಹೋಗುತ್ತೆ, ಸೌಂದರ್ಯ ನಶಿಸಿ ಹೋಗುತ್ತೆ, ಕೊನೆಯ ಹಂತವಾಗಿ ನಾವು ನಶಿಸಿ ಹೋಗ್ತೀವಿ. ಇದರ ಅತ್ಯಂತ ಸುಂದರವಾದ ರೂಪ ಈ ಕಗ್ಗ. ಜೀವಿ ಬೇಡದಿರೆ ದೈವವನ್ನು ಕೇಳುವರಾರು, ದೈವ ಗುಟ್ಟಿರಿಸದಿರೆ ಜೀವಿ ಅರಸುವುದೇಂ. ಈ ಪರಸ್ಪರಾನ್ವೇಷಣೆಯಲ್ಲೇ ನಮ್ಮೆಲ್ಲರ ಸುಖ, ಈ ಜಗತ್ತಿನ ಲಾವಣ್ಯ, ಸ್ವಸ್ತಿ, ಸಮೃದ್ಧಿ ಎಲ್ಲ ಅಡಗಿದೆ. ಇದನ್ನು ನಾವು ಅರಿತು ಬದುಕಿದ್ರೆ ಬದುಕು ಮತ್ತಷ್ಟು ಸುಂದರವಾಗುತ್ತೆ, ಸುರಕ್ಷಿತವಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.